ಸೊ ನಾವು ಲಾಸ್ಟ್ ವಿಡಿಯೋಲಿ ಹೇಳ್ದಂಗೆನೆ ನಮ್ಮ ಮದ್ವೆ ಪಯಣದ ಬಗ್ಗೆ ನಿಮ್ ಜೊತೆ ಹಂಚ್ಕೋತಿದ್ವಿ. ಸೊ ಅದರ ಮುಂದುವರೆದ ಭಾಗ ನೆಕ್ಸ್ಟ್ ನಮ್ಮ Yes. ಮದ್ವೆ ಏನೇನಾಯ್ತು, ಮುಹೂರ್ತದಲ್ಲಿ ಮತ್ತೆ ಅರಿಶಿನ ಶಾಸ್ತ್ರ ಆಗ್ಬೋದು, ಆ ಟೈಮ್ ಹೆಂಗ್ ಮ್ಯಾನೇಜ್ ಮಾಡಿದೆ ಅನ್ನೋದು ನಮ್ಮ ಮನೆ ದೇವರು ಸ್ಟಾರ್ಟ್ ಮಾಡ್ತಾರೆ. ಹೇಳಮ್ಮ ನೀನೆ. ಸೊ ಹೆಂಗಂದ್ರ ಹಿಂದಿನ ದಿನ ಅಂತ್ರು ಇವ್ರಿಗೆ ರೂಮ್ ಎಲ್ಲಾ ಸೆಟ್ ಆಗಿತ್ತು. ಮದ್ವಿ ನಮ್ದು ಉದಯ ಭವನ್ ಒಳಗನೆ ಮಾಡೋ ಪ್ಲಾನ್ ಮಾಡಿದ್ವಿ. ಅಂಡ್ ಪ್ರಾಬ್ಲಮ್ ಏನಂದ್ರ 50 ಜನಕ್ಕೆ ಅಷ್ಟನ ಇದನ್ ಕೊಟ್ಟಿದ್ರು. ಅದ್ನು ಅಷ್ಟ ನಾನ ತಮ್ಮ ಹೋಗಿದ್ವಿ. ಎಲ್ಲ ಅಲ್ಲಿ ಎಲ್ಲಾ ಕಡೆ ಹೋಗಿ ತಗ್ಸ್ಕೊಂಡ್ ಬರೋದಿತ್ಲ ಅದು ಸರ್ಟಿಫಿಕೇಟ್ ಎಲ್ಲ ತಕೊಂಡ್ ಬರಕ್ ಹೋಗಿದ್ವಿ. ಪರ್ಮಿಷನ್ ಲೆಟರ್ ಅಲ್ಲೊಬ್ರು ಪೊಲೀಸ್ ಕಾನ್ಸ್ಟೇಬಲ್ ಅಕ್ಕ ಇದ್ರ. ಅವ್ರ ಏನ್ ಹೇಳ್ಬಾರ್ದು ನಂಗ, ಅಲ್ಲ ಗಪ್ಪ ಮನ್ಯಾಗ ಹೋಗ್ಕಾಸ ಏನದ ಮದ್ವಿ ಮಾಡ್ಕೋರಿ, ರಿಜಿಸ್ಟರ್ ಮದ್ವಿ ಮಾಡ್ಕೋರಿ, ಆ ರೊಕ್ಕ ತಗೊಂಡ್ ಕಾಸ ಎಲ್ಲಾರ ಗಂಡ ಹೆಂಡತಿ ಅಡ್ಡಾಡ್ ಬರೋಗ್ರಿ, ಏನ್ ಮಂದಿ ಊಟ ಹಾಕಿ ಏನ್ ಉಪಯೋಗ ಇಲ್ಲ, ಗಪ್ಪ ಹೋಗ್ರಿ ಅಂದ್ರ ನಮಗ ಹಂಗ ಈಗ ಮದ್ವೆ ಅಂದ್ರ ಒಂದ್ 4 ಜನನ್ ಕರಿಬೇಕು, ಒಂದ್ ಸ್ವಲ್ಪ ಹಿಂಗನ ಆಗ್ಬೇಕಂತ ಆಸೆ ಇರ್ತದಲ್ಲ. ಬಟ್ ನಾನತವ ನಕ್ಕೊಂತ ಮತ್ತ ಇಲ್ರಿ ಸರ್ಟಿಫಿಕೇಟ್ ಅದನ್ನ ಇಸ್ಕೊಂಡು ಪರ್ಮಿಷನ್ ಲೆಟರ್ ಆಕ್ಚುಲಿ ಅದಕ್ ನಾವ್ ಬಾಳ ಗುದ್ದಾಡಿದ್ವಿ. ಎಲ್ಲೆಲ್ಲಿ ಹೋಗಿದ್ವಿ ಅಂದ್ರ ಇದಕ್ ಕಾರ್ಪೊರೇಷನ್ ಆಫೀಸ್ ಹೋಗಿದ್ವಿ. ನಂಗೊಬ್ರು ಲಾಯರ್ ಪರಿಚಯ ಇದ್ರು, ಅವ್ರದ್ದು ಹೆಲ್ಪ್ ತಗೊಂಡ್ ಅಲ್ಲಿಂದ ಪರ್ಮಿಷನ್ ಲೆಟರ್ ತಗೊಂಡೆಲ್ಲಾ ಬಂದ್ವಿ. ಇನ್ 50 ಜನನ್ ಹೆಂಗ್ ಸೆಟ್ ಮಾಡೋದು? ಮನ್ಯಾಗಿನವ್ರ 50 ಆಗತ್ತೇವ್ ನಾವ್. ಫಸ್ಟ್ ರೌಂಡ್ ರಿಲೇಷನ್ 50 ಜನ ಆಗತ್ತೇವಿ. ಅದ್ರಾಗ ಮದ್ವೆ ಆಗುವಾಗ ಚೆಕ್ ಮಾಡಕ್ ಬರೋರ್ ಇದ್ರಲ್ಲ, ಚೆಕ್ ಮಾಡಿ ಚೆಕಿಂಗ್ ಆಫೀಸರ್ಸು ಬರ್ತಾರು, ಪೊಲೀಸ್ ಎಲ್ಲಾ ಬರ್ತಾರಲ್ಲ. ಸೊ ಏನ್ ಮಾಡಿದ್ವಿ, ಆದ್ರೂ ಕ್ಲೋಸ್ ರಿಲೇಷನ್ಸ್ ಎಲ್ಲಾರ್ಗು ನಾವಂತ್ರು ಕಾಲ್ ಮಾಡಿದ್ವಿ. ಒಂದಷ್ಟು ಇನ್ವಿಟೇಷನ್ ಮಮ್ಮಿ ಊರಿಗೆ ಹೋಗಿ ಕೊಟ್ಟು ಬಂದ್ರು. ಆಲ್ಮೋಸ್ಟ್ ಅಂದ್ರ ಎಲ್ಲಾರ್ನು ಒಟ್ ಕರ್ದು 50 ಜನ. ಇನ್ನೊಂದೇನಂದ್ರೆ ಇವ್ರ ಕಡೆ ಒಂದು ಬಾಂಧವ್ಯ ಮತ್ತೆ ಅದೊಂದು ರಿಲೇಶನ್ಶಿಪ್ಗೆ ಸಖತ್ತಾಗಿ ವ್ಯಾಲ್ಯೂ ಕೊಡ್ತಾರೆ. ನೀವು ಬರೀ ಫೋಕಸ್ ಆಗಿ ಫೋನ್ ಅಲ್ಲಿ ಹಿಂಗ್ ಐತೆ ಅಂದ್ರೆ ಸಾಕು, ಇಡೀ ಊರೇ ಬಂದ್ಬಿಡ್ತಾರೆ. ಅಂದ್ರೆ ಅಷ್ಟು ಖುಷಿ ಸಂಭ್ರಮ ಆಚರಣೆಗೆ ಜನ ಸಖತ್ತಾಗಿ ಸೇರ್ತಾರೆ. ಮಾತ್ರ ಅದಂತ್ರು ಐತಿ. ಯಾರು ಒಂದು ಸಲ ಅನ್ಲಿಲ್ಲ ನಮ್ದ್ ಹೆಲ್ತ್ ಹಂಗಿಂಗ್ ಅನ್ಲಿಲ್ಲ, ಎಲ್ಲಾರು ಬಂದ್ರೆ ಅದ ಬಹಳ ಖುಷಿ ಐತಿ. ಸೊ 50 ಜನ ಅನ್ಕೊಂಡ್ವಿ, ಬಟ್ 300 ಜನ ಊಟ ಶಾರ್ಟೇಜ್ ಆಗಿತ್ತು. ನಾವ್ ಊಟ ಮಾಡ್ಬೇಕಾದ್ರೆ ಏನು ಊಟ ನಿಮ್ ಅಜ್ಜಿ ಎಟ್ ಮಸ್ತ್ ಜಾಮೂನ್ ಎಲ್ಲಾ ತಿನ್ಸಿ ವಿಡಿಯೋ ತೋರಿಸ್ತೇವ್ ನಾವ್. ಯಾಕಂದ್ರೆ ನಾವು ಉದಯ ಭವನ್ ಒಳಗ್ ಮದ್ವೆ ಆಗ್ಯಾವಲ್ಲಿ ಊಟ ಶಾರ್ಟೇಜ್ ಆಗಂಗಿಲ್ಲ. ನೋ ವೇ. ಅದೇ ಹೋಟೆಲ್ ಅದು ಚಾಲು ಕಡಿಮೆ ಆಗ್ಲಿ ಸುಮ್ಮ ಏನಾರ ಒಂದ್ ಹೇಳ್ತೇನೆ ಅಂತ ಹೇಳತ್ತಾರ. ಆಕ್ಚುಲಿ ಅಲ್ಲೇ ಪ್ಲೇಟ್ ಸಿಸ್ಟಮ್ ಇತ್ತು ಊಟ, ಯಾಕಂದ್ರೆ ಹೋಟೆಲ್ ಇತ್ಲಾ, ಸೊ ಶಾರ್ಟೇಜ್ ಬಂದಿರ್ಲಿಲ್ಲ. ಮೇ ಬಿ ರಾಂಗ್ ಇನ್ಫಾರ್ಮೇಶನ್ ಆಗಿತ್ತು. ಬಟ್ ಆಕ್ಚುಲಿ ಮದ್ವಿಗ್ ನಾವ್ ಮಸ್ತ್ ಇವ್ರಿಗೆ ಏನೇನ್ ನಾವ್ ಇವ್ರ ಸಲುವಾಗಿ ಮಾಡೇವಿ ಅಂದ್ರೆ, ಇವ್ರಿಗೆ ಫೇವ್ರೇಟ್ ಜಾಮೂನ್ ಅನ್ನಂತ್ಲೆ ಮಧ್ಯಾಹ್ನ ಊಟಕ್ ಜಾಮೂನ್. ಆಮೇಲೆ ನಾವ್ ಬೀಗರ್ ಊಟ ಮಾಡ್ಸಿರ್ಲಿಲ್ಲ, ನಮ್ ಕಡೆ ಶಾವ್ಗಿ ಊಟ ಅಂತಾರು. ಅದನ್ನ ನಾವ್ ಹುಡುಗನ್ ಕಡೆದವ್ರ ಹಾಕಿಸ್ಬೇಕು ಅದನ್ನ ಆಕ್ಚುಲಿ. ಬಟ್ ಎಲ್ಲಾ ಪಟಾಪಟ ಆಗತೈತಿ ಅಂದ್ ಕೂಡ್ಲೆ ಅದನ್ನ ಏನ್ ಮಾಡಿದ್ವಿ, ರಾತ್ರಿಕ ಶಾವ್ಗಿ ಊಟ ಹಾಕ್ಸ್ಬಿಟ್ವಿ. ಅವಾಗೂ ಮಸ್ತ್ ಇದ್ ಮಾಡ್ಬಿಟ್ವಿ. ಇನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಇಡ್ಲಿ, ಅವಲಕ್ಕಿ, ವಡಾ, ಉಪ್ಪಿಟ್ಟು, ಶಿರಾ ಇಷ್ಟೆಲ್ಲಾ ಸಿದ್ವಿ. ಚಲೋ ಇತ್ತಿಲ್ಲ. ಮದ್ವೆ ಟೈಮಲ್ಲಿ ಮದ್ವೆ ಗಂಡು ಅವಂದು ಮದ್ವೆ ಬಗ್ಗೆ ಯೋಚನೆ ಮಾಡ್ತಾನೋ ಇಲ್ಲ ಊಟದ ಬಗ್ಗೆ ಯೋಚನೆ ಮಾಡ್ತಾನ. ನಮ್ಮ ಅಪ್ಪನ ಇಲ್ಲಾಂದ್ರೆ ನಮ್ಮ ಅಣ್ಣನೆಲ್ಲ ನಮ್ಮ ಅಮ್ಮನ್ ಕೇಳ್ಬೇಕು. ನಮ್ಮ ಅಮ್ಮನ್ ಕೇಳಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಬರ್ತಿದ್ವಿ. ಬ್ಯಾಡ್ ಅವ್ರಿಗೆ ಇಷ್ಟ ಆಗಿರ್ತದ ಆಬ್ವಿಯಸ್ಲಿ. ಅವ್ರು ಎಲ್ಲ ಸೌತ್ ಅಲ್ಲ, ಸೌತ್ ಜಾಸ್ತಿ ತಿಂತಿರ್ತಾರು. ನಮ್ ನಾರ್ತ್ ಬಂದ್ರೆ ಇವ್ರಿಗೆಲ್ಲ ಆಬ್ವಿಯಸ್ಲಿ ಡಿಫ್ರೆಂಟ್ ಅನ್ನೋದು ಚಂದ ಅನ್ಸಿತ್ತು. ಊಟದ ಏನು ಇಶ್ಯೂ ಇರ್ಲಿಲ್ಲ ಆಕ್ಚುಲಿ. ನಮ್ಗ ನಮ್ ಅಂಕಲ್ ಒಬ್ರು ಇದ್ರು, ಅವ್ರ ಹೋಟೆಲ್ದೇನು ಫುಡ್ ಏನೈತ್ಲಾ ಅದನ್ನ ಅವ್ರು ಎಲ್ಲಾ ನಮ್ಗೆ ಹೆಲ್ಪ್ ಮಾಡ್ಕೊಟ್ರು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಅವ್ರ ಇಲ್ಲ. ಬಟ್ ಅವ್ರನ್ನ ನಾವ್ ಮರ್ಯಾಕ್ ಚಾನ್ಸೇ ಇಲ್ಲ. ಅಲ್ಲಿ ನಮ್ಗ್ ರೂಮ್ ಬುಕ್ ಆಗಿರ್ಬೋದು, ಅವ್ರ ಅಲ್ಲಿ ಮ್ಯಾನೇಜರ್ ಇದ್ರನ್ ಕೂಡಲೇ ನಮ್ಗ ಅಲ್ಲಿ ಎಲ್ಲಾ ಒಂದಷ್ಟು ಫುಡ್ ಆಗಿರ್ಬೋದು, ನಮ್ಗ ಹೋಟೆಲ್ ಯಾವ್ದೇ ರೀತಿ ಸಮಸ್ಯೆ ಆಗದೆ ಇರೋಂಗ ಅವ್ರು ನಮಗ್ ಸಪೋರ್ಟ್ ಮಾಡಿದ್ರು. ನಮ್ ನೇಬರ್ ಅವ್ರು ಆಕ್ಚುಲಿ. ಸೊ ಅಲ್ಲಿದ ಹೋಟೆಲ್ ರೂಮ್ ಆಗಿರ್ಬೋದು, ಅಲ್ಲಿದೇನ್ ನಮ್ಗ ಪ್ರಾಬ್ಲಮ್ ಆಗ್ಲಿಲ್ಲ. ಐ ಹೋಪ್ ನಿಮ್ಗೂ ಆಗಿರಂಗಿಲ್ಲ ಅನ್ಕೋತೇನಿ. ಮಾತ್ರ ನಮ್ಗೆ ಅಂದ್ರೆ ಸ್ಯಾಟಿಸ್ಫೈಡ್. ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಸೇರಿಸಿ ಮದ್ವೆ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಇತ್ತು. ನಾವು ಹೋಟ್ಲು ರೂಮ್ ಗಳಲ್ಲ ಒಳ್ಳೆ ಊಟ ಐತ್ಲಾ ನಂಗೆಲ್ಲಾ ಇಷ್ಟ ಆಯ್ತು. ಬಟ್ ನಂಗೆ ಐಸ್ ಕ್ರೀಮ್ ಇಡೋದಿತ್ತು. ಬಟ್ ಕರೋನಾದಾಗ ಐಸ್ ಕ್ರೀಮ್ ಯಾರು ಇಡ್ತಾರ? ಸರ್ದಿ ಆತಂದ್ರೆ ಪ್ರಾಬ್ಲಮ್ ಇಲ್ಲ, ಅದು ಒಂದೇ ಇಟ್ಟಿರ್ಲಿಲ್ಲ. ಅದರ್ವೈಸ್ ಫುಡ್ ಏನ್ ಪ್ರಾಬ್ಲಮ್ ಇಲ್ಲ. ಇನ್ನ ಮದ್ವಿಗಂತ್ರು ಅದ ಹಂಗಟ್ ಹಿಂಗಟ್ ಕುಂಟ್ಕೊಂತ ಲಿಸ್ಟ್ 50 ಮಾಡ್ರನು ಕರ್ದು ಎಲ್ಲಾರ್ನು ಮದ್ವಿಗ್ ಜನನು ಬಂದ್ರು. ಯಾರ್ಯಾರ ಕರ್ದಿದ್ದು ಎಲ್ಲಾರು ಬಂದ್ರು. ಏನ್ ಒಬ್ರು ಯಾರು ಮಿಸ್ ಮಾಡಿಲ್ಲ. ಇವನ್ ನನ್ ಫ್ರೆಂಡ್ಸ್ ಒಂದಷ್ಟು ಜನ ಬೆಂಗಳೂರಿಂದ ಬಂದಿದ್ರು, ಒಂದ್ 4-5 ಜನ. ಅದು ನಾನ್ ಬಾಣಂತನದ ಟೈಮ್ ಇತ್ತು, ಪಾಪು ಆಗಿತ್ತು ಅನ್ಕೂಡ್ಲೆ ಹೋಗಾಗ್ಲಿಲ್ಲ. ಸಾರಿ ಅವ್ರಿಗೆ, ನೋಡಾತಿದ್ರಿ ವಿಡಿಯೋ ಇದ್ರಂದ್ರ ಸಾರಿ. ಅಂಡ್ ಮತ್ತೇನೇನಾತಾರ್ಯ ನೆಕ್ಸ್ಟ್ ಏನಾಯ್ತು,
ಮತ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಂದು ಮದ್ವೆಗ್ ಬರ್ಬೇಕೀಗ, ಅಂದ್ರೆ ಮದ್ವೆ ಹಿಂದೆ ಅಂದ್ರೆ ರಿಸೆಪ್ಷನ್ ಅಂತ ನಾವ್ ಮಾಡ್ತೀವಿ. ಅದೇ ಹೇಳಿದ್ದು, ಒಂದೇ ಜಾತಿ ಆದ್ರೂ ಒಂದೇ ಕ್ಯಾಸ್ಟ್ ಆದ್ರೂ ಸಂಪ್ರದಾಯಗಳು ಬೇರೆ ಬೇರೆ ಇರ್ತದೆ. ಇವ್ರದ್ದು ಅರ್ಶನದ್ ಮಾಡ್ತಾರೆ, ಅದ್ ನೀನೇ ಹೇಳ್ಬೇಕಪ್ಪ, ಅರ್ಶನದ್ ಏನೇನಾಯ್ತು ಅವತ್ತು, ಎಷ್ಟು ಕರೆಕ್ಟ್. ಏನಂದ್ರ ಇವ್ರು ಹಿಂದಿನ ದಿನ ರಾತ್ರಿ ಬಂದ್ರು, ಅದ್ರ ನೆಕ್ಸ್ಟ್ ಡೇ ನಾವ್ ಮನ್ಯಾಗ ದೇವ್ಕಾರ್ಯ ಇಟ್ಕೊಂಡಿದ್ವಿ. ಅವತ್ ರಾತ್ರಿನೇ ನಮ್ದು ಎಂಗೇಜ್ಮೆಂಟ್ ಇತ್ತು, ಎಲ್ಲಾ ಇತ್ತು, ರಾತ್ರಿ ಫಂಕ್ಷನ್ಸ್ ಅರಶಿನ ಎಲ್ಲಾ ಇದ್ದು. ಅವತ್ತ ನಾವು ಮನ್ಯಾಗನ ಅರಶಿನ ಕುಟ್ಟುದು. ಅದ್ ಆಬ್ವಿಯಸ್ಲಿ ಈ ಕಡೆ ಸೌತ್ ದವ್ರು ಮಾಡ್ತಾರ, ಬಟ್ ನಾವು ನಾರ್ತ್ ಕರ್ನಾಟಕದವ್ರು ಜಾಸ್ತಿ ಗ್ರ್ಯಾಂಡ್ ಮಾಡ್ತೇವಿ. ಸಾಂಗ್ ಅಜ್ಜಿಗಳೆಲ್ಲಾ ಹಳೆವು ಸೋಬಾನ ಹಾಡೆಲ್ಲಾ ಹಾಡೆ ಚಂದ ಮಾಡ್ತೇವಿ. ಸೊ ಅರಶಿನ ಕುಟ್ಟು ಶಾಸ್ತ್ರ ಅದೆಲ್ಲಾ ಇತ್ತು. ಮತ್ ನಂದ್ ಅವತ್ತನ ಮೆಹಂದಿನೂ ಇತ್ತು. ಅವತ್ತ ಮೆಹಂದಿ ಎಲ್ಲಾ ಹಚ್ಕೊಳಿಕತ್ತಿದ್ದೆ. ಅವತ್ತೊಂದ್ ಹೇಳ್ಬೇಕಂಗೆ, ನಾನು ಇಲ್ಲಿ ಇಷ್ಟೊಂದು ರೆಡಿ ಆಯ್ತಾಳ ಅಂತ ನಾನ್ ತಲೆ ಕೆಟ್ಟೋಯ್ತು. ಆಮೇಲೆ ಅವತ್ ನಾವು ಹೋಟ್ಲಲ್ಲಿ ಇದ್ವಲ್ಲ, ಹೋಟ್ಲಲ್ಲಿ ರೆಡಿ ಆಗಿ ನೋಡೇ ಇರ್ಲಿಲ್ಲ, ನೋಡೇ ಇಲ್ಲ. ನಿಮ್ ಮನೆಗ್ ಬರ್ಬೇಕು ಅಂದ್ರೆ ನಮ್ ಅದಕ್ಕೆ ಹೋಗಿದ್ರು, ಅವರು ಮೆಹಂದಿ ಹಾಕೊಳಕ್ಕೆಲ್ಲ ಹೋಗಿದ್ರು, ಬಂದಿದ್ರು. ನಾನ್ ಬರ್ಬೇಕಿತ್ತಲ್ಲ, ನಾನು ನಮ್ಮಮ್ಮ ಬಂದ್ವಿ, ಅಣ್ಣ ನಾನು ನಮ್ಮಮ್ಮ ಬಂದ್ವಿ, 3 ಜನ ಬಂದ್ರಿ. ಬಂದು ನೋಡಿದ್ವಿ, ಸ್ಯಾರಿಲಿ ವೈಟ್ ಕಲರ್ ಸ್ಯಾರಿ ಇವಾಗ್ಲೂ ಇರ್ಬೇಕೇನೋ ಐತಿ, ಸ್ಯಾರಿ ಐತಿ ವೈಟ್. ಸ್ಯಾರಿಲಿ ಮಾತ್ರ ಮಸ್ತಾಗಿ ಕಾಣ್ತಿದ್ಲು ಮಾತ್ರ. ಅದನ್ನ ನೋಡಿದ್ರೆ ನಮ್ಗೆ ಫಿದಾಗಿದ್ದು. ಇವಾಗ ಹೂಕೋಸ್ ಆಗ್ಬಿಟ್ಟಳು, ಹೂಕೋಸ್ ಏನ್ ಮಾಡ್ತಿಲ್ಲ, ಪಾಪುನು ಆಯ್ತು, ಮಾರೋದು ಹುಟ್ಟೋನೆ, ಏನ್ ಮಾಡಕ್ ಆಗ್ತದ ಪಾಪ. ಹಂಗ ಅದೇನ್ ಗೊತ್ತು, ಹುಡ್ಗ್ಯಾರೆಲ್ಲಾ ಚಂದ ಇರ್ತಾರ, ಬಟ್ ಏನ್ ಮಾಡ್ತಿ, ಮದ್ವಿ ಸ್ಟ್ರೆಸ್ಸು, ನಿಮ್ ಮಕ್ಳು, ನಿಮ್ ಸಂಸಾರದಗೋಸ್ಕರ ನಮ್ ಬ್ಯೂಟಿ, ನಮ್ ಕಲರ್, ನಮ್ ಸ್ಕಿನ್ ಎಲ್ಲಾ ಹೋಗ್ತದ. ಬಟ್ ಎಂಡಿಗೆ ಏನಂತಾರ, ಮದ್ವಿಗಿಂತ ಮೊದಲು ಬಾಳ್ ಚಂದ ಇದ್ಲು, ಬಟ್ ಈಗ ಹಿಂಗಾಗಳು. ಏನ್ ಕಡಿಮೆ ಇಲ್ಲ. ಸೊ ಅವತ್ತೇನೋ ಗೊತ್ತಿಲ್ಲ, ಅವ್ರಿಗೆ ಆ ಸಾರಿ ಬಲಿಂದ ಬಾಳ ಇಷ್ಟ ಆಗಿದೆ ಅಂತ ಈಗೂ ಆಗಾಗ ಹೇಳ್ತಿರ್ತಾರ, ಖುಷಿ ಆಗ್ತಿರ್ತದ. ಸೊ ಅವತ್ತಿನ ದೇವ್ಕಾರ್ಯ ಮುಗೀತು. ದೇವ್ಕಾರ್ಯ ಎಲ್ಲಾ ಮುಗಿಸ್ಕೊಂಡ್ ಅವತ್ ರಾತ್ರಿ ಹೋಗುದಿತ್ತು ನಮಗ. ಮದ್ವಿ ಹಾಲ್ಗೆ ನಮ್ ಮನೆಗೆ ಜಸ್ಟ್ ಎಷ್ಟ ಅದ, 1 ಕಿಲೋಮೀಟರ್ ಅಲ್ಲೋ, ಅಲ್ಲಿಂದ ಬರೀ ಅಷ್ಟೇ 1 ಕಿಲೋಮೀಟರ್ ಇತ್ತು. ಅಲ್ಲಿ ಏನಾತಂದ್ರ ಎಲ್ಲಾರು ಪಾಪ ಎಲ್ಲಾರು ನಮ್ಮ ಮನ್ಯಾಗಿನವ್ರು ಓಡಾಡತಿದ್ರ. ತ್ರಿನೇಶ್ ಅಣ್ಣ ಮತ್ ಇವ್ರ ಅತ್ತಿಗೆ ಅಣ್ಣ ಅತ್ತಿಗೆ ನನ್ ಕರ್ಯಾಕಂತ ಹಿಂಗ್ ಬರ್ತಾರಲ್ಲ, ಅದ್ ಫಾರ್ಮಾಲಿಟಿ ಇರ್ತಿತ್ಲಾ ಹಾಲಿಗೆ ಕರ್ಕೊಂಡು ಹೋಗಂತ ಅವ್ರ ಬಂದಿದ್ರು. ನಮ್ ಮನ್ಯಾಗ ಎಲ್ಲಾರು ನನ್ ಬಿಟ್ಟು ಹೋಗ್ಬಿಟ್ಟಾರ, ನಮ್ಮ ಮಮ್ಮಿನಷ್ಟು ಬಿಟ್ಟು ಕಸ. ಅಂದ್ರ ನಮ್ ಕಲ್ಮೇಶನ ಅಂದ್ರ ಎಲ್ಲಾರು ಓಡಾಡತಾರ, ಕೆಳಗ್ ಎಲ್ಲಾರು ಹೋದಾರ, ನಂಗೆ ಗೊತ್ತಿಲ್ಲ. ಮನ್ಯಾಗ ಯಾರು ಇಲ್ಲ. ನಮ್ ಕಲ್ಮೇಶನ ಇದನ್ನ ನಮ್ ಕಡೆ ಇದನ್ನ ಅಣ್ಣ ಅಥವಾ ತಮ್ಮ ಇದನ್ ಬುಟ್ಟಿ ಹೊತ್ಕೋತಾರ, ಅದಕ್ಕೇನು ಅಂತಾರಪ್ಪ, ಮರ್ತ ಬಿಟ್ಟಿದ್ದ. ಇವ್ರಿಗೆ ಹೊರ್ಸಿದ್ರ ನಮ್ ತಮ್ಮನ್ ಮದ್ವೆಗ. ಅದನ್ನ ಬುತ್ರೊಟ್ಟಿ ಏನು ಅಂತಾರ ಅದಕ್ಕ. ಆ ಬುಟ್ಟಿ ನಮ್ ಕಲ್ಮೇಶನ ಅವ್ರೆಲ್ಲಾ ಕೆಳಗ್ ನಿಂತಾರ. ಮನ್ಯಾಗ ನೋಡ್ರಿ ನಮ್ಮ ಮಮ್ಮಿ ಅಷ್ಟ ಅದಾರು. ನನಗ ಫುಲ್ ಅಳು ಬರತ್ತಿದ್. ಅದ್ರ ಅಂದ್ರ ಮನ್ಯಾಗ ಏನಾತು, ಹೊಚ್ಲ ಎಲ್ಲಾ ಹಿಂಗ ತೊಳಸಿ ಪೂಜೆ ಮಾಡ್ಸಿ ಕಾಲ್ ತೊಳದ್ ಕಾಸ ಮನಿಯಿಂದ ಪ್ರತಿಯೊಬ್ಬ ಹುಡುಗಿಯೂ ಮಾತಾಡಕ್ ಬರುವತ್. ಏನಂದ್ರ ಲಾಸ್ಟ್ ಟೈಮ್ ಮನಿಯಿಂದ ಹಿಂಗ ಕಾಲ್ ತೊಳದ್ ಕಾಸ ನಮ್ ಮನಿಗೆಲ್ಲಾ ಚಲೋ ಇರ್ಲಿ ಅಂತ ಹೇಳಿ ಹುಡುಗಿನ್ ಕಳಿಸ್ತಾರ. ಇರ್ಲಿ ಬಿಡು, ಈಗ ಏನೆಲ್ಲೂ ಕಳ್ಸಿಲ್ಲ, ಚೆನ್ನಾಗೇ ಇದೆ ಈಗ. ಅಂದ್ರ ನೀನೇ ಹೇಳ್ಬೇಕ. ಎಮೋಷನಲ್ ಇರೋದ್ರಿಂದ ಕಂಟ್ರೋಲ್ ಆಗಲ್ಲ. ಹೇಳ್ತಾನೆ ಆಲ್ರೆಡಿ ಗಳಗಳ ಅಂತ ಕಣ್ಣಲ್ಲಿ ಆನಂದ ಪಡ್ಸ್ಕೊಬಿಟ್ಟೆ. ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಮದ್ವೆ ಆದ್ಮೇಲೆ ಎಲ್ಲಾರು ಇವ್ರ ಕಡೆ ಎಲ್ಲ ಅಣ್ಣ ತಂದಿ ಜಾಸ್ತಿ ಅಲ್ವಾ, ಒಬ್ಳೆ ಮನೆ ಮಗಳು. ಅದೇನಂದ್ರೆ ಸ್ವಲ್ಪ ಓವರ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಎಮೋಷನಲ್ ಆಗಿ. ಎಲ್ಲರೂ ಅಂದ್ರೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಅಣ್ಣಂದಿರು ಸಹ ಇವಳನ್ನ ಮನೆಯಿಂದ ಹೊರಗಡೆ ಕಳ್ಸ್ಬೇಕಾದ್ರೆ ಕಾಲ್ ನಮಸ್ಕಾರ ಮಾಡಿ ಕಳ್ಸಿದ್ರು. ಆ ಮೂಮೆಂಟ್ ಅಂತೂ ನಾನು ನೋಡಿ ಸಾಕಾಗ್ಬಿಟ್ಟೆ. ಅಂದ್ರೆ ನಮ್ಗೆ ಅಳು ಬರ್ದೇ ಇರ್ಬೋದು, ಬಟ್ ಎಮೋಷನಲ್ ಗೊತ್ತಾಗುತ್ತೆ. ಅಣ್ಣಂದಿರು ಸಹ ಕಾಲ್ ಮುಟ್ಕೊಂಡು ಎಲ್ಲ ಕಾಲ್ ಮುಗಿಯಕ್ ಇನ್ನೇನ್ ಕಳ್ಸ್ಬೇಕಾರೆ ಬುತ್ತಿ ಏನೋ ಇಟ್ಕೊಂಡಿದೆ ಅಂತ, ಬುತ್ತಿ ಇಟ್ಕೊಂಡಿದ್ರು. ಎಲ್ಲ ಗಳಗಳ ಹೆಣ್ಮಕ್ಳು ಅಳ್ತಾರಲ್ಲ ಹಂಗೆಲ್ಲ ಅಳ್ತಾರ ಜೋರಾಗಿ. ನಾನ್ ಇದೇನ್ ಸಾಕಾಗೋಯ್ತು, ಹಿಂಗೆ ಅಳ್ತಾರ ಎಲ್ಲಾರು ಅಂತ. ಅದ್ರ ಬಗ್ಗೆ ನನ್ಗೆ ಅಷ್ಟು ಇದಿರ್ಲಿಲ್ಲ. ಇವ್ರ ಅಣ್ಣಂದಿರು ಮತ್ತೆ ಇವನ್ ತಮ್ಮ ಅಂತ ಲಾಸ್ಟ್ ಅಲ್ಲಿ ಫುಲ್ ಹತ್ಬಿಟ್ಟ. ಅವ್ದ್ರೊಡ ಅಳ್ತಾವ ಅನ್ಕೊಂಡಿರ್ಲಿಲ್ಲ. ಅಂದ್ರ ಅಷ್ಟು ತೋರ್ಸಂಗಿಲ್ಲ ಜಾಸ್ತಿ. ಅಂದ್ರೆ ಹೆಂಗಂದ್ರ ಮದ್ವೆ ಹಿಂದಿನ ದಿನ ಕಳ್ಸುವಾಗನ ಅಂದ್ರೆ ಒಂದ್ಸಲ ನಾನು ಹೊರಗ್ ಕಾಲಿಟ್ನಿ ಅಂದ್ರೆ ನಾನ್ ನಿನ್ ಹೆಂಡತಿ ಆಗಿರ್ತೀನಿ ಅಥವಾ ಆ ಒಂದ್ ಸೇಮ್ ಬಾಂಡಿಂಗ್ ಒಳಗ್ ನಾ ಇರಂಗಿಲ್ಲಲ್ಲ. ಅದಕ್ಕೆ ಹೆವಿ ಅಳು ಬಂತು. ನಾನು ಜೋರತ್ತೆ, ಮಮ್ಮಿನೂ ಅಳಾಕತ್ರು. ಆಮೇಲೆ ಆ ಟೈಮ್ ಒಳಗಲ್ಲಿ ಮಹೇಶನ ಅಷ್ಟ ಇದ್ದ, ಉಳ್ದವ್ರೆಲ್ಲಾ ಹೋಗಿದ್ರು. ಅಣ್ಣಗಳು ಯಾರ ಕಾಲ್ ತೊಳಿಬೇಕಲ್ಲ, ಮಹೇಶನ ಕಾಲ್ ತೊಳ್ದ. ಆಮೇಲೆ
ಅಷ್ಟೊತ್ತಿಗೆ ಅರ್ಧ ಮೇಕಪ್ ಖರಾಬ್ ಮಾಡ್ಕೊಂಡಿನಿ. ಆಕಿ ಪ್ರಿಯಾ ತಮ್ಮನ ಫ್ರೆಂಡ್ ಅನ್ನ ನಂಗೆ ಮೇಕಪ್ ಎಲ್ಲ ಮಾಡಿದ್ಲು ಪಾಪ, ಆಕಿ ಬಾಯ್ ಸಪೋರ್ಟ್ ಮಾಡಿದ್ಲು. ಆಕಿ ಟೆನ್ಷನ್ ಮೇಕಪ್ ಹೋಗ್ತದಂತ, ಅಕ್ಕ ಅಳಬೇಡ ಮೇಕಪ್ ಎಲ್ಲ ಖರಾಬ್ ಆಗತೈತಿ, ಯಾಕಂದ್ರೆ 2 ತಾಸ್ ಕುಂದ್ ಮೇಕಪ್ ಮಾಡಿದ್ಲು. ಬಟ್ ನಾ ಬಿಡ್ಲಿಲ್ಲ, ಅತ್ತ ಬಿಟ್ಟಿನಿ. ಆಮೇಲೆ ಅದು ನಾವು ಇದ್ ಮಾಡ್ತೀವಿ ಅಂದ್ರೆ ತಟ್ಟೆ ತುಂಬೋದು ಅಂತ ಮಾಡ್ತೀವಿ, ಎಂಗೇಜ್ಮೆಂಟ್ ಮಸ್ತ್ ಇತ್ತದ್, ಮಸ್ತ್. ಎಂಗೇಜ್ಮೆಂಟ್ ಅಲ್ಲಿ ಮಾಡ್ತೀವಿ, ಮದ್ವೆಲ್ಲ ಮಾಡ್ತೀವಿ. ಅಂದ್ರೆ ಅವ್ರು ಶಕ್ತಿ ಮೀರಿ ಮಾಡ್ತಾರೆ ಕೆಲವರು. ನಾವೆಷ್ಟು ತುಂಬಿದ್ವಿ? 18 ಏನ್ 21 21 ಪ್ಲೇಟ್, 21 ಪ್ಲೇಟ್ 8 ಏನೋ ತುಂಬ್ತಾರೆ, ನಮ್ಮ ಅಮ್ಮಂಗ್ ಗೊತ್ತು. ಸೊ ಈ ತರ ಯಥೇಚ್ಛವಾಗಿ ನಮ್ಮ ಅಂತೂ 21 ತುಂಬಿದ್ರು. ನಮ್ಮ ಅಣ್ಣನ ಮದ್ವೆಲಂತೂ ಎಂಗೇಜ್ಮೆಂಟ್ ಅಲ್ಲಿ ಎಷ್ಟು ತುಂಬಿದ್ರು, ಮದ್ವೆಲೂ ಅಷ್ಟೇ ತುಂಬಿದ್ರು. ಸೇಮ್ ನಂದಲ್ಲಿ ಎಂಗೇಜ್ಮೆಂಟ್ ಆಗಿಲ್ಲ, ಬಟ್ ಮದ್ವೆಲೆ ಅಷ್ಟು ತುಂಬಿದ್ರು. ಸೊ ಅದೆಲ್ಲ ನಮ್ಮ ಮದ್ವೆದು ಇನ್ನೊಂದ್ ದಿನ ಫೋಟೋಸ್ ವಿಡಿಯೋಸ್ ಶೇರ್ ಮಾಡ್ತೇವಿ, ಫೋಟೋಸ್ ಏನೇನ್ ತುಂಬಿದ್ರು ಅದೆಲ್ಲ. ಅಂದ್ರೆ ಅವ್ರ ಕಡೆಯವ್ರಿಗೆ ಅದು ಹೊಸದು, ನಮ್ ಪೂರಾ ಸ್ಪೆಷಲ್. ನಮ್ ದೊಡ್ಡವಂದ್ರು ಲಾಸ್ಟಿಗೆ ಕಟ್ಕೋತಿರ್ಲ ಅವನ ಕತೆ ನಡಿರತ್ನ ಹೋಗುಣಿನ ಒಂದ್ 2-3 ತಿಂಗಳ ದಿವ್ಸಂತೆ ಅದು ಡ್ರೈ. ಹೆಂಗಂದ್ರ ಒಂದ್ ದೊಡ್ಡ ಪ್ಲೇಟ್ ತುಂಬಾ ಡ್ರೈ ಫ್ರೂಟ್ಸ್, ಒಂದ್ ತುಂಬಾ ಬಾದಾಮ್, ಒಂದ್ರ ತುಂಬಾ ಗೋಡಂಬಿ, ಒಂದ್ರ ತುಂಬಾ ಯಾವ್ದದ ಪೈನಾಪಲ್, ಕೊಬ್ಬರಿ. ಆಮೇಲೆ ಇನ್ನೊಂದ್ ಬೆಸ್ಟ್ ಇವ್ರ ಕಡೆ ನಂಗೆ ಇಷ್ಟ ಆತಂದ್ರ ಒಣ ಕೊಬ್ಬರಿ ಮೇಲೆ ಡಿಸೈನ್ ತೆಗ್ಸಿ ಒಂದ್ರ ಮೇಲೆ ಇವ್ರ ಹೆಸರು ಇನ್ನೊಂದ್ರ ಮೇಲೆ ನನ್ನ ಹೆಸರು ಬರ್ಸಿದ್ರಲ್ಲ, ಅದ್ ನಂಗೆ ಬಾಳ ಇಷ್ಟ ಆತ. ಬಾಳ ದಿನ ಇಟ್ಟಿದ್ವಿ. ಆಮೇಲೆ ಇವ್ರ ಕಡೆ ಏನೋ ಅದನ್ನ ಮೆಮರಿ ಅಂತ ವರ್ಷಾನ್ಗಟ್ಲೆ ಇಡ್ತಾರಂತ. ಬಟ್ ನಾ ಪ್ರೆಗ್ನೆಂಟ್ ಇದ್ದೆ, ಅಷ್ಟೋ ಗಂಟ ನಾವು ಇಟ್ಟಿದ್ದು. ಬಟ್ ನಮ್ಮ ಮಮ್ಮಿ ಏನಂದ್ರ ಅದ್ನ್ಯಾಕ ವೇಸ್ಟ್ ಮಾಡುದು, ಇಟ್ರ ಹಾಳಾಕೈತಿ, ಅದ್ ನೀನ ತಿಂದಿರ್ ನಿಂಗಾರ ರಕ್ತ ಆಗ್ತದ ಅಂತ ತುರದ ಕಲ್ಸ ಉಂಡಿ ಮಾಡ್ಕೊಟ್ಟಿರ. ಅದ್ರಲ್ಲೂ ಉಂಡೆ ಮಾಡ್ಕೊತೀನಿ ಭಗವಂತ. ಸೊ ನನ್ಗ ನೀವು ಇವ್ದೇನ್ ಮಡಿಲ್ ತುಂಬಾ ಶಾಸ್ತ್ರ ಮಾಡಿರ್ಲಾ, ಅದ್ ನಮ್ಗ್ ಬಹಳ ಇಷ್ಟ ಆತು, ಚಂದ ಇತ್ತು. ಸೊ ಫಸ್ಟ್ ಸ್ಯಾರಿ ಮೇಲೆ ಅದಾತು, ಆಮೇಲೆ ಸ್ವಲ್ಪ ಫೋಟೋ ಶೂಟ್ ಆತು. ಮತ್ ಗಡ್ಬಡ್ ನಮ್ ಮದ್ವಿದಾಗ, ಯಾಕಂದ್ರ 10:30 ಹುಡ್ಕ ನಾವ ಮದ್ವಿ ಮುಗಿಸ್ಬೇಕು, ಲಾಕ್ಡೌನ್ ಐತಿ. ಅದ್ರ ಮೇಲೆ ಮ್ಯೂಸಿಕ್ ಏನಿಲ್ಲ, ಅದ್ ಮುಗಿಸ್ದು ಪಟ್ ಲೆಹಂಗಾ ಹಾಕಾಕ್ ಹೋದೆ. ಯಾಕಂದ್ರೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ಲಿಲ್ಲ ನಾವ್, ಎಂಗೇಜ್ಮೆಂಟ್ ಒಂದ್ ಮಾಡೋದಿತ್ಲ ನಮಗ. ಸೊ ಮತ್ ನಾ ಲೆಹಂಗಾ ಹಾಕೊಂಡೆ. ಇವ್ರ ಮೈಸೂರ್ ರಾಜ ಅಂತಾರ, ಮೈಸೂರ್ ಹುಡ್ಗ ಪೇಟ ಅದೆಲ್ಲ ಹಾಕೊಂಬಂದ್ರು. ಹಾಕೊಂಡ್ ಕಾಸ ಎಂಗೇಜ್ಮೆಂಟ್ ಪ್ರೊಸೆಸ್ ನಮ್ಮ ಸೈಡ್ ತರನ ಎಂಗೇಜ್ಮೆಂಟ್ ಪ್ರೊಸೆಸ್ ಆತು. ದೆನ್ ಅಗೇನ್ ಅರಿಶಿನ. ಬಟ್ ಹಶು ಆಗಿತ್ತು, ಅದಕ್ಕ ಫಸ್ಟ್ ಕೆಲ್ಸ ಏನ್ ಮಾಡಿದ್ವು, ಎಂಗೇಜ್ಮೆಂಟ್ ಆದ ತಕ್ಷಣ ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲಾರು. ಸೊ ಎಲ್ಲಾರ್ದು ಊಟತ್ತು. ಮತ್ತೆ ಸ್ಟಾರ್ಟರ್ ಒಳಗ್ ನಾವ್ ಎಂಟ್ರಿ ಕೋಡ್ ಹುಡ್ಕನ ನಾವು ಜ್ಯೂಸ ಮತ್ತೇನ ಗೋಬಿ ಅದು ಎಲ್ಲಾ ಇಟ್ಟಿದ್ರು, ಕಟ್ಲೆಟ್ ಅನ್ನು ಅನ್ನಂತ್ಲೆ ಸ್ವಲ್ಪ ತಡಿತದ 10 ಗಂಟೆವರೆಗೂ. ಮದ್ವೆ ಟೈಮಲ್ಲಿ ಹೆಣ್ಣು ಗಂಡಿಗೆ ಫುಡ್ ಅಷ್ಟೊಂದು ಇರಂಗ ಹೇಳ್ತಲ್ಲ ಯಾಕ ಮಾಡಕ್ಕೂ ಬರಲ್ಲ, ಮೈಂಡಲ್ಲೂ ಇರಲ್ಲ. ಬೇರೆ ಅಷ್ಟು ಜನ ಬಂದಿರ್ತಾರೆ, ಅವ್ರದ್ದು ವಿಶ್ ಮಾಡ್ತಿರ್ತಾರೆ, ಅಲ್ಲಿ ನಿಂತ್ಕೊಳ್ಳೋದು. ಊಟದ ಅಷ್ಟು ನಾನು ಫೋಕಸ್ ಕೊಟ್ಟಿಲ್ಲ. ನನ್ಗೂ ಅದ. ಬಟ್ ನಂಗ್ ನೆನಪೈತ ಅಷ್ಟ. ಅಂದ್ರೆ ಯಾಕಂದ್ರ ಮೆನುನು ಅಷ್ಟ, ನಾವು 10 ಸಲ ಮೆನು ಓದುದು, ಇವ್ರಿಗೆ ಕಳ್ಸುದು, ಇವ್ರಿಗೆ ಯಾವ್ದು ಆಡ್ ಮಾಡು, ನಾವ್ ಯಾವ್ದು. ಅಂದ್ರೆ ಈಗ ಹೆಂಗಾಗಿತ್ತಂದ್ರೆ ಇವ್ರು ದೂರ, ನಾವ್ ಇಲ್ಲೇ. ಬಟ್ 2 ಕಡೆ ನಾವು ಬ್ಯಾಲೆನ್ಸ್ ಮಾಡಿ ಕಾಸ್ ಸೆಲೆಕ್ಟ್ ಮಾಡ್ಕೋಬೇಕಾಗಿದ್ ಫುಡ್ ಅನ್ನಂತ್ಲೆ ಬಾಳ ಪ್ಲಾನ್ ಮಾಡಿ ಬಾಳ ಸಲ ಕ್ಯಾನ್ಸಲ್ ಹಾಕುದು ತೆಗೆದು ಮಾಡೇ ನೆನ್ಪೈತಿ ಎಲ್ಲಾ ಮೆನು ಇನ್ನವರೆಗೂ. ಸೊ ಊಟದ ಎಲ್ಲಿ ಯಾವ್ದ ಮದ್ವೆ ಒಳಗ್ ಯಾವ್ದೇ ರೀತಿ ಏನು ಇಶ್ಯೂ ಆಗಲ್ಲ. ಬಟ್ ಟೈಮ್ ಶಾರ್ಟೇಜ್ ಬಾಳ ಆತ್ ನಮ್ಗ, ಬಾಳ ಗಡ್ಬಡ್. ಫೋಟೋಸ್ ಅಷ್ಟ ಅಂದ್ರ ಬಾಳ ನಮ್ಮ ಕಪಲ್ದ ಶೂಟ್ ಅಂತಾರಲ್ಲ, ಅದ್ ಜಾಸ್ತಿ ಬಂದಿಲ್ಲ. ಫ್ಯಾಮಿಲೀಸ್ ಮತ್ ಪೂಜೆ ಅದೆಲ್ಲ ಕರೆಕ್ಟ್ ಆಯ್ತು. ಬಟ್ ಸಪರೇಟ್ ಫೋಟೋಸ್, ಔಟ್ಡೋರ್ ಫೋಟೋಸ್ ಅದು ಸಿಗ್ಲಿಲ್ಲ. ಕರೋನಾ ಅನ್ನಂತ್ಲೆ ಬರೀ ಒಳಗಣ ಹ್ಯಾಕ್ ಮಾಡ್ತಾರ ಮದ್ವೆ ಅಂತಾರಲ್ಲ ಹಂಗ. ಸೊ ಹಾಲ್ ಸಿಕ್ಕಿದ್ ಪುಣ್ಯ ನಮಗ್ ಮೇನ್ ಅಂದ್ರ. ಹಾಲ್ ಸಿಕ್ಕಿದ್ ಪುಣ್ಯ. ಇಲ್ಲಾಂದ್ರೆ ಹಾಲು ಸಿಕ್ತಿರ್ಲಿಲ್ಲ. ಹಾಲ್ ಸಿಗ್ಲಿ ಅಂದ್ರೆ ಮತ್ ಮನಿ ಮಾಡು, ಟೆರೆಸ್ ಮೇಲ್ ಮಾಡು ಹಂಗ ಆಗ್ತಿತ್ತು. ಅದೇನಿಲ್ಲ. ಉದಯ್ ಭವನ್. ಸೊ ಅಲ್ಲತು ಇವ್ರಿಗೆ ಅರಿಶಿನ ಹೊಸದ. ಇವ್ರ ಸೈಡ್ ಹೆಂಗಂದ್ರ ಹುಡುಗನ ಅರಿಶಿನ ಹುಡುಗನ್ ಮನ್ಯಾಗ, ಹುಡುಗಿ ಅರಿಶಿನ ಹುಡುಗಿಯ ಮನ್ಯಾಗ ಮಾಡ್ತಾರ. ನಮ್ದ ಹೆಂಗ ಇಬ್ಬರನು ಕೂರ್ಸೇನ ನೀರ್ ಹಾಕುದು, ಅರಿಶಿನ ಎಲ್ಲಾ ಮಾಡ್ತಾರ ಅಂದ್ರೆ ಹೆಂಗ ಅನ್ಸಿತ್ತ ಅರಿಶಿನ? ಅಲ್ಲ, ಅದ್ರಲ್ಲಿ ನನ್ಗೆ ಅರಿಶಿನ ಹೊಸದು ಅಂದ್ರೆ ನಾ ಇಲ್ಲಿವರೆಗೆ ನಾನ್ ಬರ್ತಿದ್ದ ಆತರ ನೋಡೇ ಇಲ್ಲ. ನನಗೆ ಅಫ್ಕೋರ್ಸ್ ಹೊಸದೇ. ನಾನ್ ಎಲ್ಲದಕ್ಕೂ ಇರಿಟೇಟ್ ಆಗೋನು. ಆ ಬಟ್ಟೆ ಅದಕ್ಕೆ ಹಾಕಬೇಕು, ಅದ್ರ ಮೇಲೆ ತಾಳಿ ಕಟ್ಸ್ತಾರೆ, ನೀರ್ ಹಾಕ್ತಾರೆ, ಆತರ ಸದ್ಯ ಅದೇನೋ ಆಗ್ಲಿಲ್ಲ ಅನ್ಸುತ್ತೆ. ಅದೆಲ್ಲ ತಾಳಿ ಕಟ್ಸೋದು, ಅದ್ರಲ್ಲಿ ಅರ್ಶನ ಎಲ್ಲ ಆದ್ಮೇಲೆ ಎಲ್ಲಾರು ಇಟ್ಕೊಂಡು ಒಳ್ಳೆ ಹೋಳಿ ಆಡ್ತಾರಲ್ಲ, ಆ ಹೋಳಿ ತರ ಬಡಿತಾರೆ. ನಿಮ್ಗೆ ಅದೊಂದ್ ದಿನ ಮದ್ವೆ ತೋರ್ತೀನಿ ಸುಮ್ನಿರಿ. ನನ್ನಿಂದೆ ನಮ್ಮ ಅದಕ್ಕೆ ಕೂತವ್ರೆ, ಅವ್ರಿಗೂ ಅವ್ರಿಗೆ ನಮ್ ಕಡೆ ಅವ್ರಿಗೆ ಏನ್ ಗುರು ಇದು ಮದ್ವೆದ ಹೋಳಿ ಆಟ ಆಡ್ತಾವ್ರೆ ಇವ್ರು. ನನಗೆ
ಪ್ರತಿಯೊಂದಕ್ಕೂ ಇರಿಟೇಟ್ ಇದೇನಿದು ಹಿಂಗೈತೈತಿ. ಪಕ್ಕದಲ್ಲಿ ಒಂದು ನೀವು ಫೋಟೋಸ್ ನೋಡಿ ಗೊತ್ತಾಯ್ತದೆ, ಟವಲ್ ಇಟ್ಕೊಬಿಟ್ಟಿದೆ ಅವ್ರು ನಾನು ನೋಡಕ್ ಆಗ್ತಿ, ನೋಡಿ ಸಾಕಾಯ್ತು ಅವ್ರು ಟವಲ್ ತಂದ್ಕೊಟ್ಟು ಒರ್ಸ್ಕೊಪ್ಪ ನೀ. ಈಗ ಹೊರ್ಸೋದು ಇಲ್ಲಿ ಹೊರ್ಸ್ಕೊಳ್ಳೋದು ಅಯ್ಯೋ ನನ್ಗಂತ ತುಂಬಾ ಹೊಸದಾಗಿತ್ತು ಮಾತ್ರ. ಪೂರಾ ಅಂದ್ರ ಮೇ ಬಿ ಡೆಫಿನೆಟ್ಲಿ ನಮ್ಮ ನಾರ್ತ್ ಕರ್ನಾಟಕಗಳ ಮದ್ವಿಗಳ ಇವ್ರಿಗೆ ಬ್ಯಾರೆ ಅನಿಸ್ತಾವು ಅಂಡ್ ಇವ್ರ ಒಂದಷ್ಟು ಸಂಪ್ರದಾಯಗಳು ನಮಗ್ ಬ್ಯಾರೆ ಅನಿಸ್ತಾವು. ಸೇಮ್ ಕ್ಯಾಸ್ಟ್ ಬಟ್ ಸ್ಟಿಲ್ ಬಹಳಷ್ಟು ವ್ಯತ್ಯಾಸಗಳು ಸಂಪ್ರದಾಯದೊಳಗ್ ಬರ್ತಾವು. ಸೊ ನನಗ್ ಅರ್ಶನ ನಂಬುದ್ ಬಾಳ ಇಷ್ಟ ಆತ. ಯಾಕಂದ್ರ ನಾವ್ ಅಷ್ಟ ಅಲ್ದ ನಮಗ್ ಕ್ಲಿಪ್ಸ್ ನೋಡೇವಲ್ಲ ನಾವು ವಿಡಿಯೋಸ್, ನಮ್ ಮನ್ಯಾಗಿನ ಎಲ್ಲಾರುನ ಅಲ್ಲಿ ಅರ್ಶನ ಆಡ್ಯಾರ. ಎಲ್ಲಾ ಫೋಟೋಸ್ಗಳು ಬಂದಾವ, ಅತ್ತಿ ಸೊಸಿಗಳಿಗೆಲ್ಲಾ ಬಡದಾಡೋದು, ನಮ್ ಸುಜಾತ ದೊಡ್ಡವಾಗ ಹಚ್ಚಿದವ್ರೆಲ್ಲಾ ಕಿತ್ತಾಡೋದು ಅರ್ಶನದೊಳಗ. ಸೊ ಮಸ್ತ್ ಇತ್ತು. ಇಡೀ ಹಾಲ್ ಅನ್ನ ನಾವು ಪೂರಾ ರಾಡಿ ಹಿಂಗ್ ಮಾಡಿದ್ದುಲಾ, ಬ್ಯಾರೆ ಯಾರಾಗಿರ್ ಬೈತಿರೋ ನಮ್ಗ್ ಗೊತ್ತಿದ್ದವ್ರ ಇದ್ರನ್ನಂತ್ಲೆ ಮ್ಯಾನೇಜ್ ಆತ. ಅದು ಆ ಟೈಮಲ್ಲಿ 10:30 ಮುಗಿಸ್ಬೇಕು ಅಂತಿತ್ತು, ನಮ್ದು ಹೋಯ್ತು 12 ಆಗೇ ಬಿಡ್ತ. 12 ಒಂದೇ 12:30 ಒಂದ್ ಆತ ಅರ್ಶನ. ಬಟ್ ಮ್ಯೂಸಿಕ್ ಅಲಾವ್ ಇರ್ಲಿಲ್ಲ ಅಂತ ಸ್ವಲ್ಪ ಅದೊಂದು ಒಂದ್ ಚೂರ್ ಬೇಜಾರ್. ಮ್ಯೂಸಿಕ್ ಅಂದ್ರ ಸೌಂಡ್ ಅಲಾವ್ ಇರ್ಲಿಲ್ಲ. ಮರ್ತ ಹೋತ್ ನನ್ ನೆಕ್ಸ್ಟ್ ಡೇ ಏನಾಯ್ತು, ಈಗ ಮದ್ವೆ ಆಯ್ತು, ತಾಳೆ ಕಟ್ತೆ. ನೆಕ್ಸ್ಟ್ ಡೇ ಇನ್ನೂ ಒಂದ್ ನನ್ ಜೊತೆ ಹಿಂಗ ಆಗ್ತೈತಿ ಎವ್ರಿ ಟೈಮ್. ಯಾಕಂದ್ ಗೊತ್ತಿಲ್ಲ, ನಾ ಇವ್ರದ ರೆಡಿ ಆದ್ರು ಏನ್ ಕಾಮನ್ ವೈಟ್ ಏನದ ಧೋತಿ ಏನೇನೋ ಹಾಕೊಂಡ್ರು ಹೋಗ ಆರಾಮ್ ಸೋಲೋ ಸಿಂಗಲ್ ಫೋಟೋಶೂಟ್ ಮಸ್ತ್ ಮಾಡ್ಕೊಂಡಾರು. ಬಟ್ ಅನ್ಫಾರ್ಚುನೇಟ್ಲಿ ನಾ ರೆಡಿ ಆಗಿ ಕೆಳಗ್ ಹೋಗು ಹುಡ್ಕ ಮದ್ವಿದ್ ಮುಹೂರ್ತ ಆಗೈತನ್ನಂತ್ಲೆ ನನ್ ಸಿಂಗಲ್ ಫ್ರೆಶ್ ಮೇಕಪ್ ಒಳಗ್ ಆಕ್ಚುಲಿ ನನಗ್ ಇಷ್ಟ ಆಗಿದ್ದ ಅದ ಕಾಸ್ಟ್ಯೂಮ ಡ್ರೆಸ್. ಬಟ್ ನನಗ್ ಅಲ್ಲೇ ಫೋಟೋ ಸಿಗ್ಲಿಲ್ಲ. ಅಲ್ಲೂ ಸಿಗ್ದಾ ಹೋದು ಮದ್ವಿ ಮಾಡ್ಸಾಕತ್ರು. ಮತ್ ನಿಮಗ್ ಗೊತ್ತಾಯ್ತು ನಮ್ಮ ಉತ್ತರ ಕರ್ನಾಟಕದಾಗ ಮದ್ವ್ಯಾಗ ಕುಂಕುಮ ಹೆಂಗ್ ಬಡಿತಾರಂತ. ಕುಂಕುಮ ಇಲ್ಲೆಲ್ಲ ಇಲ್ಲ ಅರ್ಶನ ಹಚ್ಚೋದು ಹೋಗಿ ಕಸ ಕುಂಕುಮದಾಗ ಕೈ ಎದ್ದಿದವ್ರು ಇಲ್ಲಿ ಬಂದಿತ್ತ ಅರ್ಶನ. ಆಮೇಲೆ ನನಗ್ ಫೋಟೋ ತಗಸ್ಕೋದು ಏನು ಉಳ್ದೇ ಇರ್ಲಿಲ್ಲ. ಹಿಂಗಾಗಿ ಅದ್ ವೈಟ್ ಕಾಸ್ಟ್ಯೂಮ್ದಾಗ ನನಗ ಬಹಳಷ್ಟು ಫೋಟೋಸ್ ಸಿಗ್ಲಿಲ್ಲ. ಮತ್ತೆ ಅದೇನು ನಾವ್ ಅರ್ಶನ ಮಾಡಿದ್ವಲ್ಲ, ಅದನ್ನ ಮಾಡಿದಿನ ಫೋಟೋಸ್ ಅಲ್ಲಿ ಬಂದ್ರು ಅಷ್ಟು ಜಾಸ್ತಿ ಕಾಣ್ತಾ ಇರ್ತದೆ ಫೇಸ್ ಅಲ್ಲಿ, ಅಂತದೇನು ಅಷ್ಟು. ಬಟ್ ಅದ ಒಂದು ಗ್ಲೋ ನಮ್ ಕಡೆ ಹೇಳುದ. ಬಟ್ ಅಲ್ಲಿ ಏನಾಯ್ತು, ನಂಗ್ ಬೆವ್ರ ಮತ್ತದ ಮಾರ್ನಿಂಗ್ ಅಕ್ಷತೆ ಟೈಮ್ ಒಳಗ್ ಫ್ಯಾನ್ ಹಚ್ಚುದಿಲ್ಲ, ಆರ್ತಿ ಅದು ಹೋಗ್ತದಂತ. ಬಟ್ ಬೆವ್ರ ದೊಡ್ಡ ಕುಂಕುಮ ಹಿಂಗಾಗಿ ಆಮೇಲಿಂದ ಶೂಟ್ ಅಂತಾರ ಗೊತ್ತ, ಒಂದಷ್ಟ ನಿಂದ ಫ್ರೆಶ್ ಆತ. ಅದಕ್ಕ ಆರಾಮ್ ಖುಷಿ ಅದೀನಿ. ನಿಂದು ಆಗಿರ್ಲಿ ಅಂದ್ರೆ ಗೊತ್ತಾಗ್ತಿತ್ತ. ಸೊ ಅದಾತ. ದೆನ್ ಸೀದಾ ಮತ್ತೆ ರಿಸೆಪ್ಷನ್ ಹೋದ್ದು, ರೆಡಿ ಹಾಕಂತದ್ದು. ಇವ್ರು ಸೂಟ್ ಹಾಕೊಂಡ್ರು, ನಂದು ಪಿಂಕ್ ಕಲರ್ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಮದ್ವೆ ಆದ ತಕ್ಷಣ ಗೋಧಿ ಉಡಕ್ ನಮ್ದು ಹೆಂಗಂದ್ರ, ಈಗ ಲಾಕ್ಡೌನ್ ಟೈಮ್ ಒಳಗನ ಅಲ್ಲಿಂದ ಮೈಸೂರಿಗೆ ಬರಾಕ್ ಆಗಂಗಿಲ್ಲ. ಅಂದ್ರ ಹೊಚ್ಚಲ್ ಏನೋ ಅದ ಮಣಿ ತುಂಬಿಸ್ಕೋ ಶಾಸ್ತ್ರ, ಅದನ್ನ ಹಿಡಿದ ಕಾಸ್ ನಾವ್ ಎಲ್ಲಾನು ಅಲ್ಲೇ ಹೋಟೆಲ್ ರೂಮ್ ಒಳಗನ ಮಾಡ್ಕೋಬೇಕಾತು. ಇವ್ರೇನು ಒಂದ್ ರೂಮ್ ಮಾಡಿದ್ರಲ್ಲ, ಅಲ್ಲೇ ನನ್ನ ಹೊಸಲ ಅವತ್ತನ ತುಂಬಿಸ್ಕೊಳ್ಳೋದು. ಮತ್ತ ಅಲ್ಲೇ ಅವ್ರ ದೇವ್ರ ಫೋಟೋ ಎಲ್ಲಾ ತಂದಿದ್ರು. ಅಲ್ಲೇ ಜಗ್ಲಿಗೆ ಫಸ್ಟ್ ಪೂಜೆ ಅಂದ್ರೆ ದಿನಾ ಚಲೋ ಇತ್ತಂತ. ಹಿಂಗಾಗಿ ಅಲ್ಲೇ ಪೂಜೆ ಮಾಡ್ಕೊಂಡು ಅಲ್ಲೇ ನಾವು ಬುತ್ರೊಟ್ಟಿಗಳನ್ನೆಲ್ಲ ಹಿಂಗ ಏನೋ ಇವ್ರು ಕೊಡೋದು ಇವ್ರು ಮಾಡ್ಕೋದಿರ್ತದ. 5 ಜನಕ್ ನಮ್ ಕಡೆದವ್ರಿಗೆ ಇವ್ರ ಮಮ್ಮಿ ಅರ್ವಿ ಕೊಡ್ಬೇಕು, ಇವ್ರ ಕಡೆದವ್ರಿಗೆ ನಾವ್ ಕೊಡ್ಬೇಕು. ಅದ್ ಏನ್ ಪ್ರೊಸೆಸ್ ಇತ್ಲಾ ನಾವ್ ಎಲ್ಲಾ ಅಲ್ಲೇನ ಮುಗಿಸ್ಕೊಂಡು. ಯಾಕಂದ್ರ ಲಾಕ್ಡೌನ್ ಇತ್ತು, ಹಿಂಗಾಗಿ ನಮ್ ಕಡೆದವ್ರನ್ನ ಎಲ್ಲಾರ್ನು ನಾವ್ ಕರ್ಕೊಂಡ್ ಮೈಸೂರಿಗೆ ಬೆಂಗಳೂರಿಗೆ ಅಲ್ಲವ್ರೆಲ್ಲ ಇಲ್ಲಿ ಬರೋದ್ ನಮಗ್ ಕಠಿಣ ಇತ್ತನ್ನತ್ಲೆ ಅಲ್ಲಲ್ಲೇನೆ ಒಂದಷ್ಟು ಶಾಸ್ತ್ರಗಳನ್ನ ಏನದವಲ್ಲ ಅವನ್ನ ಮುಗಿಸ್ಕೊಂಡ್ ಕಸ ಅದ್ ನೆಕ್ಸ್ಟ್ ಟೈಮ್ ಮತ್ತೊಮ್ಮೆ ಮೈಸೂರ್ಗ್ ಹೋದಾಗನು ಅವ್ರ ನಂದ್ ಅದೇ ಶಾಸ್ತ್ರ ಎಲ್ಲಾ ಮಾಡ್ಸಿದ್ರು. ಬಟ್ ಸ್ಟಿಲ್ ಫಸ್ಟ್ ಶಾಸ್ತ್ರ ಏನಿತ್ಲ ಅದನ್ನೆಲ್ಲ ನಾವು ಬೆಳಗಾವಿದಾಗನ ಮುಗಿಸ್ಕೊಂಡು ಆಲ್ಮೋಸ್ಟ್ ದೂರದ ಏನೇನ್ ಮದ್ವಿ ಇರ್ತಾವೆಲ್ಲ ಹಂಗನ ಆಗ್ತಾವ ಅನ್ಕೋತೇನಿ. ಸೊ ಈ ತರ ಮದ್ವಿದೊಂದ್ ನಮ್ದ್ ಪ್ರೊಸೆಸ್ ಇತ್ತು. ಲಕ್ಕಿಲಿ ಮದ್ವಿ ಮುಗೀತು, 5 ಗಂಟೆ ಸುತ್ತ ಫೋಟೋ ಶೂಟ್ ಹಿಡಿದು ಎಲ್ಲಾ ಮುಗೀತು, ಊಟ ಗೀಟ ಎಲ್ಲಾ. 6:30 ಮ್ಯಾಲ ಮಳಿ ಹಿಡಿತ್ ಹೇಳ್ತೇನಿ. ನೆಕ್ಸ್ಟ್ 1 ವಾರ ಮಳಿ ನಿಂತಿಲ್ಲ. ಕರೆಕ್ಟ್. ಬಟ್ ನಾವ್ ಮದ್ವೆ ಆಗೋದು 2 ದಿನ ಮುಂಚೆ ನಾವ್ ಬಂದಿದ್ನಲ್ಲ, ಅವಾಗ್ಲೂ ಮಳೆ ಇತ್ತು. ಬಟ್ ಮದ್ವೆ ಇನ್ ಬಿಟ್ವೀನ್ 2 days ಇತ್ತಲ್ಲ, ಇರ್ಲಿಲ್ಲ, ಕಡಿಮೆ ಆಗಿತ್ತು. ಇರ್ಲಿಲ್ಲ ಅಂದ್ರೆ ಫುಲ್ ಕಡಿಮೆ ಆಗೋಗಿತ್ತು. ಮದ್ವೆ ಆಗಿದ್ಮೇಲೆ ನೆಕ್ಸ್ಟ್ ಡೇ ಅನ್ಕೊಳ್ಳಿ, ಮೋಸ್ಟ್ಲಿ ಈವ್ನಿಂಗ್ ಇಂದನೇ ಅನ್ಸುತ್ತೆ. ಈವ್ನಿಂಗ್ ಇಂದನ 1 ತಾಸ ಜೋರ್ ಮಳೆ ಹಚ್ಚಿ ಕುಟ್ಟಾಕತ್ತಿತ್ತು ಹೇಳ್ತೇನಿ. ಅದು ಎಲ್ಲಾ ಅದೇನೋ ಮತ್ತು ಕಂಕನ ಬ್ರಹ್ಮಗಂಟೆಲ್ಲಾ ಬಿಸುದಿತ್ತು. ಇವ್ರ ಮಮ್ಮಿ ಇವ್ರಷ್ಟ ಬೆಳಗಾವಿದಾಗ 15 ದಿನ ಉಳ್ಯಾವ್ರಿದ್ರು. ಇವ್ರ ಅಣ್ಣ ಮಮ್ಮಿ ಅತ್ತಿ ಮಾವ ಯಾರ್ಯಾರು ಬಂದಿದ್ರಲ್ಲ ಎಲ್ಲಾ ಅವತ್ತ ಮಾರ್ನಿಂಗ್ ಅಂದ್ರ ಹೊರಡಾತಿದ್ರು 7 o'clock. ಹಿಂಗಾಗಿ ಬೆಳಗ್ಗೆನ ನಾವು ಬ್ರಹ್ಮಗಂಟ ಉಚ್ಚಿಸು ಶಾಸ್ತ್ರ ಮಾಡವ್ರಿದ್ದು. ಅದನ್ನು ನಾನು ಬೆಳಗ್ಗೆ 6:30 ಸುತ್ತ ಬ್ರಹ್ಮಗಂಟನು ಬಿಚ್ಚಿಸಿರು. ಆಮೇಲೆ ನಮ್ಮ ಮನ್ಯಾಗ ಎಲ್ಲಾರು ನಾವ್ ಅಣ್ಣ ತಮ್ಮಗಳೆಲ್ಲಾ ಶಿಸ್ತ ಹಾಳಾಕತ್ರು. ನನಗೂ ಕಂಟ್ರೋಲ್ ಆಗ್ಲಿಲ್ಲ, ನಾನು ಬಹಳನ ಹತ್ತೀನಿ ಅವತ್ತ. ಅದಂದ್ರ ಮೇ ಬಿ ಆ ಮೊಮೆಂಟ್ ಕ್ಯಾಪ್ಚರ್ ಮಾಡಕ್ಕೂ ಆಗಿಲ್ಲ. ಯಾಕಂದ್ರ ನಾವ್ ಮನ್ಯಾಗ ಬಂದದ್ದೆಲ್ಲಾ ಮಾಡಿದ್ದನಂತ್ಲೆ ಎಲ್ಲಿ ವಿಡಿಯೋಗ್ರಾಫರ್ಗೂ ಸಿಕ್ಕಿಲ್ಲ, ಯಾರು ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಅದ ಮನ್ಸೊಳಗ ಕಣ್ಣೊಳಗ ಹಿಂಗ್ ಕೂತದ್ಲಾ, ಮೇ ಬಿ
ಸಾಯೋವರ್ಗು ಅದು ಒಂದಷ್ಟು ಮೂಮೆಂಟ್ಸ್ ಹೋಗಂಗಿಲ್ಲ ಅಂತಾರಲ್ಲ ಹಂಗ ಅಷ್ಟೇ ಎಮೋಷನಲ್ ಇತ್ತು. ಅಂಡ್ ಆಲ್ಮೋಸ್ಟ್ ಎಲ್ಲಾ ಹುಡುಗಿಯರ್ಗು ಇರ್ತೈತೆ ಅನ್ಕೋತೀನಿ. ಗ್ಯಾಪ್ ಒಳಗ ಇವ್ರ ತಂಗಿ ನಮ್ಮ ಅಣ್ಣನ ಹೆಂಡತಿ ಎರಡು ಸೈಡ್ ಗೇಮ್ ಆಡ್ತಾಳಕಿ, ಇವ್ರ ಶೂನ ಎತ್ ಬಿಟ್ಲು. ನಾನು ಅಲ್ಲೇ ಅಂದ್ರೆ ನನ್ಗೆ ಫಸ್ಟ್ ಆಫ್ ಆಲ್ ಇದೆಲ್ಲ ಹೊಸದು. ನನ್ ಕಿವಿಲಿ ಇವ್ರ ತಮ್ಮ ಯಾರೋ ಹೇಳಿದ್ರು ಹುಷಾರ, ನನಗೆ ಅದೇನು ಅಂತಾನೆ ಗೊತ್ತಿಲ್ಲ. ಅದರಿಂದ ನಾನು ಏನಿದು ಚಪ್ಪಲಿ ಎತ್ತಿಟ್ಕೋಬೇಕು ಅಂತಲ್ಲ ಸ್ಲಿಪ್ಪರ್ನ, ಏನಕ್ಕೆ ನಂಗೆ ಅದು ಐಡಿಯಾನೇ ಗೊತ್ತಿಲ್ಲ. ಗ್ಯಾಪ್ ಅಲ್ಲಿ ಸುಜಾತ ಬೇಕು ಮಾಡ್ಬಿಡೋರೆ. ಆ ಸುಜಾತ ತನ್ನ ಪತಿ ದೇವನ ಜೊತೆ ಸೇರ್ ಮಾಡಿರೋದಿತ್ತು. ಸುಜಾತ ಹೆಂಗಂದ್ರ ನಮ್ ಸೈಡ್ ಬಂದಾಗ ನಮ್ಮ ಅಣ್ಣನ ಹೆಂಡತಿ ಆಗ್ತಾಳೆ, ಇವ್ರ ಸೈಡ್ ಹೋದಾಗ ಸೀದಾ ಇವ್ರ ತಂಗಿ ಆಗಿಬಿಡ್ತಾಳಕಿ. ಒಟ್ಟ ಎರಡೆರಡು ಅವತಾರ ಅದಾವಕಿ. ಯಾವಾಗ ಯಾತ ತೊಗೊಳ್ತಾಳ ಗೊತ್ತಿಲ್ಲ. ಹಿಂಗಾಗಕಿ ಸೀರಿಯಸ್ ಮ್ಯಾಟ್ರ್ ಒಳಗ್ ನಂಬಂಗಿಲ್ಲ. ನಾನು ಅವಾಗ ಎತ್ಕೊಂಡ್ಬಿಟ್ಟವ್ರೆ. ನಾನು ಒಂದೇ ಸ್ಲಿಪ್ಪರ್ ಐತೆ, ಸ್ಲಿಪ್ಪರ್ ಕಾಣ್ತಿಲ್ವಲ್ಲ, ನಿಮ್ ಸ್ಲಿಪ್ಪರ್ ಕಾಣ್ತಿಲ್ವಲ್ಲ, ಏನೋ ಮಿಸ್ ಆಗಿದೆ, ಏನೋ ಶೂ ಕಾಣ್ತಿಲ್ವಲ್ಲ ಅಂತ. ನನ್ಗೆ ಶೂ ಓದಾಗ್ಲಿ ಬಿಡಿ, ಬೇಡ ನಾನು ಇವ್ರಿಗೆ ಆಕ್ಚುಲಿ ಇವ್ರಿಗೆ ಗೊತ್ತಿಲ್ಲ, ನಾ ಶೂ ಬೇರೆ ತಗೋತೀನಿ ಬಿಡಿ ಅಂತ ಇವ್ರ. ಅವ್ರಾಗ ನೀವು ಅದೇ ಶೂನೇ ನೀವು ತಗೋಬೇಕು. ಬಟ್ ನಿಮ್ ಮಮ್ಮಿ ಬಾಳ ಸಲ ಹೇಳತ್ತಿದ್ರ ಶೂ ಮತ್ ನೀನು ಸಾಮಾನೆಲ್ಲ ಕೈ ಒಳಗ್ ಹಾಕೋದೆಲ್ಲ ಹುಷಾರು ತಗೋತಾರು ಅಂತ. ಸೊ ಎಲ್ಲಾ ತರ ಫನ್ ಇತ್ತು, ಎಲ್ಲಾ ತರ ಇತ್ತು. ಜಸ್ಟ್ ಮ್ಯೂಸಿಕ್ ಡ್ಯಾನ್ಸ್ ಎರಡ ಮಿಸ್ ಆತು. ಅಂಡ್ ಫ್ರೀ ವೆಡ್ಡಿಂಗ್ ಶೂಟ್ ಒಂದ್ ಆಗ್ಲಿಲ್ಲ, ಯಾಕಂದ್ರ ಹೊರಗ್ ಹೋಗಕ್ಕಲ್ಲ, ಇಲ್ಲಿ ಏನ್ ಮನ್ಯಾಗ ಕುಂತ್ ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋದ ಹೇಳ. ಸೊ ಹಿಂಗೆ ನಮ್ಮ ಮದ್ವೆ ಸಂಸಾರ ಚಾಲು ಆಲ್ಮೋಸ್ಟ್ ಚಾಲು ಆಗಿ ಈಗ 5ನೇ ವರ್ಷ ಕಾಲಿಟ್ಟಿದೀವಲ್ಲ. ಮತ್ತ ಅದ ಲಾಕ್ಡೌನ್ ಅದ ಇರಾಂತ್ಲೆ ನಾವ್ ಎಲ್ಲೂ ಸುತ್ತಾಡಕದು ಈಗ ಎಲ್ಲಾರು ಹೆಂಗ್ ಹೋಗ್ತಾರಲ್ಲ ಆತರ ಎಲ್ಲೂ ಜಾಸ್ತಿ ಹೋಗಿಲ್ಲ. ಬಟ್ ಅದ್ರದೇನು ಬಾಳ ರಿಗ್ರೆಟ್ ಏನಿಲ್ಲ. 7 months 9 months ಅಲ್ಲಲ್ಲಿ ನಾವ್ ಮದ್ವೆ ಆಗಿ 9 ತಿಂಗಳಿಗೆ ನಮ್ಮ ಮಾರಾಜ 1 ವರ್ಷ ತುಂಬುದ್ರೊಳಗ ಪಾಪು ಆಗ್ಬಿಡ್ತು. ಅದ್ರಿಂದ ನಮ್ಗೆ ಈ ಕಡೆ ಆನಿವರ್ಸರಿ ಆಗೋಷ್ಟಲ್ಲೇ ಪಾಪು. ಅದ್ರಿಂದ ನಮ್ಗೆ ಈ ಎಂಜಾಯ್ಮೆಂಟ್ ಮಾಡ್ಬೇಕು. ಅವಾಗ ಜಾಗನೂ ಇರ್ಲಿಲ್ಲ, ಕೊರೋನಾ ಟೈಮು. ಜನ ಅಷ್ಟೊಂದ್ ಜನ ಪರದಾಡ್ತಿದ್ರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಇಡೀ ವರ್ಲ್ಡ್ ನಮ್ ಇಂಡಿಯಾನೇ ಸೇಫು. ಆ ಲೆಕ್ಕದಲ್ಲಿ ಬಂದ್ರೆ ಹೊರಗಡೆ ಎಲ್ಲ ಎಷ್ಟು ಇದಕ್ಕೂ ಡಬಲ್ ಜನ ಆಗಿತ್ತು. ಸೊ ಅದರಿಂದ ನಮ್ಮ ಮಗನು ಹುಟ್ಟ ಆರಾಮಾಗಿ ಆರೋಗ್ಯವಾಗಿ ಅವನು ಬಂದ, ಅವನ ಜೊತೆನೆ ನಮ್ ಎಲ್ಲಾ ಲೈಫ್ ಕಳೆದಿ ಆಲ್ಮೋಸ್ಟ್ ಈಗ 5 ವರ್ಷ 5ನೇ ವರ್ಷದಲ್ಲಿ ಬರೋ ಜೂನ್ 15ಕ್ಕ 5 years 4 ಕಂಪ್ಲೀಟ್ ಆಗಿ 5ನೇ ವರ್ಷ ಸ್ಟಾರ್ಟ್ ಆಗ್ತೈತಿ. ಸೊ ಮದ್ವೆ ಅನ್ನೋದನ್ನ ಹಿಂಗ ಅನ್ಪ್ಲಾನೆಡ್ ಆಗೇನ ಆಲ್ಮೋಸ್ಟ್ ಜನರ ಮದ್ವೆಗಳು ಅನ್ಪ್ಲಾನೆಡ್ ಆಗ್ತಾವಂತ, ಹಂಗ ನಮ್ದು ಆತು. ಸೊ ಇದಕ್ಕ ಎಲ್ಲಾ ಫ್ಯಾಮಿಲಿಗೆ ದೇವ್ರಿಗೆ ಎಲ್ಲಾರ್ಗು ಥ್ಯಾಂಕ್ ಯು ಹೇಳ್ಬೇಕು. ಸೊ ನಮ್ಮ ಈ ಮದ್ವೆ ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಹೇಳ್ತಿದ್ಲು. ಸೊ ಶೇರ್ ಮಾಡಿದ್ವಿ, ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬು ನಮ್ಗೆ ಇನ್ನೂ ಯಥೇಚ್ಛವಾಗಿ ಬೇರೆ ಬೇರೆ ವಿಡಿಯೋಸ್ ನ ಮಾಡಕ್ಕೆ ಒಂಥರ ಉತ್ತೇಜನ ಕೊಡುತ್ತೆ. ಸೊ ಜೊತೆಲಿ ಇರ್ತೀರಾ ಅಂತ ಅನ್ಕೊಳ್ಳಿ. ಆರ್ಯ, ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ. ನೋಡಿ ಹೆಂಗೆ ಹೀಗಿಲ್ಲ ಇರ್ಲಿ ಬಿಡಮ್ಮ. ಖುಷಿ ನನ್ನಂತ ರಾಜ ಸಿಕ್ಕೋನೆ, ಮೈಸೂರು ರಾಜ. ಮೈಸೂರು ರಾಜ, ಬೆಳಗಾವಿ ಹುಡುಗಿ. ಬೆಳಗಾವಿ ಬೆಡಗಿ. ಕಲರ್ ಇಲ್ಲ ಅಷ್ಟ. ಕಲರ್ ಐತಲ್ಲ, ಏನ್ ನಿಮ್ಮಷ್ಟು ಕಲರ್ ಇಲ್ಲ. ಅದೇ ನಂದೈತಲ್ಲ ಅಂದಿದ್ದು, ನಿಂದಲ್ಲ. ಸೊ ಗೈಸ್, ಐ ಹೋಪ್ ನಮ್ಮ ಮದ್ವೆ ಸ್ಟೋರಿ ಇಷ್ಟ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಇಂಥವ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು.